ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಅಂದರೆ ಈ ಮನುಷ್ಯನಿಗೆ ಅಥವಾ ಯಾರೇ ಆಗಲಿ ನೀರು ಅಂದ ತಕ್ಷಣ ಬಹಳ ಇಷ್ಟ. ಎಸ್ಪೆಷಲಿ ನಮ್ಗೆ ಎಲ್ಲೆಲ್ಲಿ ನೀರು ಇರುತ್ತೆ ಅಂದರೆ ಈ ಸ್ವಿಮ್ಮಿಂಗ್ ಪೂಲ್ಸ್ ಇರ್ಬೋದು, ಅಥವಾ ಸಮುದ್ರಕ್ಕೆ ಹೋದ್ರೆ ಅಲ್ಲಿ ಬೀಚ್ಗಳು ಇರ್ಬೋದು, ಅಥವಾ ಲೇಕ್ಸ್ಗಳು. ಆಮೇಲೆ ಈ ಇರಿಗೇಷನ್ ಮಾಡಿದ ಜಾಗದಲ್ಲಿ ಸ್ವಲ್ಪ ಚಾನಲ್ಸ್ ಅಥವಾ ಕೆನಾಲ್ಸ್ ಅಂತೇವೆ. ದೊಡ್ಡ ದೊಡ್ಡ ನದಿಗಳು ಇರ್ಬೋದು, ಡ್ಯಾಮಿನ ಔಟ್ಲೆಟ್ ಅಂತ ಬರುತ್ತೆ, ಅಥವಾ ಸಣ್ಣ ಸಣ್ಣದೊಂದು ಈ ಪಾಂಡ್ಸ್ಗಳು ಅಥವಾ ಹೊಂಡಗಳು ಅಂತ ಕರಿತೇವೆ, ಆ ಥರ ಲೇಕ್ಸು. ಇಲ್ಲೆಲ್ಲ ಕಡೆಗೆ ಏನ್ ಸೇಫ್ಟಿ ತಗೋಬೇಕು, ಯಾಕಂದ್ರೆ ಸಾಕಷ್ಟು ಈ ಏನು ಡೆತ್ಸ್ ಅಂತ ಸಾವು ನೋವುಗಳು ಆಗ್ತಾ ಇರೋದು ಈ ಒಂದು ಪ್ಲೇಸ್ಗಳಲ್ಲಿ. ಬಟ್ ಎಲ್ಲೆಲ್ಲಿ ಯಾವ ರೀತಿ ಯಾಕೆ ಸಾಯ್ತಾರ ಅಂತ ಅದನ್ನೆಲ್ಲ ಒಂದ್ ಸ್ವಲ್ಪ ಒಂದು ಪ್ರಿಕಾಷನ್ಗೋಸ್ಕರ ಒಂದು ಈ ವಿಡಿಯೋ ಮಾಡಿದ್ದೀನಿ. ಒಂದೊಂದೇ ನೋಡೋಣ ಅಂತಿದ್ದು ಏನೇನು ಆಗುತ್ತೆ, ಯಾಕೆ ಅದು ಹಿಂಗ ಆಗುತ್ತೆ ಅಂತ. ನಮಗೆ ಗೊತ್ತಿರೋ ಪ್ರಕಾರ ಇಷ್ಟು ನಮಗೆ ನೀರು ಅಂದ್ರೆ ಎಲ್ಲಾದ್ರೂ ಇರುತ್ತೆ. ಬಟ್ ದೊಡ್ಡದಾಗಿರೋಂಥ ನೀರು ಎಲ್ಲಿರುತ್ತೆ ಅಂದ್ರೆ ಈ ಸ್ವಿಮ್ಮಿಂಗ್ ಪೂಲ್ಸ್ಗಳು ಇರ್ಬೋದು, ಈ ಬೀಚ್ಗಳು, ಲೇಕ್ಸ್ ಇರ್ಬೋದು, ಇದು ಎಲ್ಲ ಕಡೆಗೆ ನೀರು ಇದ್ದೇ ಇರುತ್ತೆ. ಆ ನೀರು ಕಂಡ ತಕ್ಷಣ ನಾವೆಲ್ಲರೂ ನೀರ್ ಹತ್ರ ಸ್ವಿಮ್ಮಿಂಗ್ ಮಾಡಕ್ಕೋ ಅಥವಾ ನೀರಲ್ಲಿ ಇಳಿಯೋಕ್ಕೋ, ಆಟ ಆಡೋಕೆ, ಬೇರೆ ಬೇರೆ ರೀಸನ್ ಇಂದ ಈ ನೀರ್ ಹತ್ರ ಹೋಗ್ತೀವಿ. ಅದೇನಾಗುತ್ತೆ ಅಂತ ನೋಡೋಣ ಅಂತ. ಈಗ ನಾವು ಎಷ್ಟೊತ್ತ ತನಕ ಬ್ರೀತ್ ಅನ್ನ ಹೋಲ್ಡ್ ಮಾಡಿ ಇಟ್ಕೋಬಹುದು. ನಾವು ಬಹಳ ಎಕ್ಸ್ಪರ್ಟ್, ಯೋಗ ಕಲ್ತಿದ್ದೀನಿ, ಎಲ್ಲಾ ಕಲ್ತಿದ್ದೀನಿ ಅಂತಂದ್ರೆ ಇದು ವೆರಿ ಆವರೇಜ್ ಅನ್ನ ಹೇಳ್ತಿರೋದು. 1 to 2 minutes, ಇದಕ್ಕಿಂತ ಕಡಿಮೆ, ಈವನ್ ಕೆಲವರು 30 seconds ಜಾಸ್ತಿ ಈ ಬ್ರೀತ್ ಅನ್ನ ಅಥವಾ ಉಸಿರಾಟನ ಹಿಡ್ಕೊಳಕ್ ಆಗಲ್ಲ. 1-2 ನಿಮಿಷ ಆಗ್ತಿದ್ದಂಕ್ಲೆ ಅವ್ರಿಗೆ ಬ್ರೀತ್ ಅನ್ನ ಹೋಲ್ಡ್ ಮಾಡಿ ಇಟ್ಕೊಂಡ್ಬಿಟ್ರೆ ಫೋರ್ಸ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಬ್ರೀತ್ ಮಾಡು ಅಂತ. ಅವಾಗ ಆಕ್ಸಿ ಏನ್ ಬ್ರೀತಿಂಗ್ ಪ್ರಾಸೆಸ್ ಅಂದ್ರೆ ನಾವು ಆಕ್ಸಿಜನ್ ತಗೊಳ್ತೀವಿ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬಿಡ್ತಾ ಇರುತ್ತೆ. ಇದು ಕಂಟಿನ್ಯೂ ಪ್ರಾಸೆಸ್ ಆಗ್ತಾ ಇರುತ್ತೆ. ಇದೇನ ಹೋಲ್ಡ್ ಆಯ್ತು ಅಂದ ತಕ್ಷಣ ಅವಾಗ ನಮ್ಮ ಬ್ರೈನ್ಗೆ ಬೇರೆ ಬೇರೆ ಜಾಗದಲ್ಲಿ ಈ ಆಕ್ಸಿಜನ್ ಸಪ್ಲೈ ಆಗ್ತಿದ್ದಂಕ್ಲೆ ನಮ್ಮ ಬಾಡಿ ವರ್ಕ್ ಆಗೋದು ನಿಲ್ಲಿಸುತ್ತೆ. ಎಸ್ಪೆಷಲಿ ನಮಗೆ ನೀರಲ್ಲಿ ಮುಳುಗಿದಾಗ ಏನಾಗುತ್ತೆ ಅಂದ್ರೆ ನಾವು ನಾ ಹೇಳ್ದಂಗೆ ಒಂದು 30 seconds ಅಷ್ಟೇ ಹೋಲ್ಡ್ ಮಾಡಿಟ್ಕೊಬಹುದು. ಬಹಳ ಎಕ್ಸ್ಪರ್ಟ್ ಅದನಿ ಅಂದ ತಕ್ಷಣ 1 minute ಹೋಲ್ಡ್ ಮಾಡ್ಬೋದು. 2 ನಿಮಿಷ ಅಂದ್ರೆ ಬ್ರೀತಿಂಗ್ ನಲ್ಲಿ ಅಂದ್ರೆ ಎಕ್ಸ್ಪರ್ಟ್ ಅದನ್ನ ಯೋಗ ಎಲ್ಲ ಮಾಡಿ ಅಂದ್ರೆ 2 ನಿಮಿಷ ಆಗ್ತಿದ್ದಂಗ್ಲೆ ನಮಗೆ ಆಗಲ್ಲ ಹೋಲ್ಡ್ ಮಾಡ್ಲಿಕ್ಕೆ. ಅವಾಗ ಏನಾಗುತ್ತೆ, ನಾವು ಉಸಿರಾಡಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಆ ನೀರು ಒಳಗಡೆ ಏನಾಗುತ್ತೆ, ಈ ಲಂಗ್ಸ್ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಆಕ್ಸಿಜನ್ ಎಲ್ಲ ಬೇರೆ ಬೇರೆ ಬಾಡಿಗೆ ಸ್ಟಾಪ್ ಆಗ್ಬಿಟ್ಟು ಇಮಿಡಿಯೇಟ್ಲಿ ಸ್ವಲ್ಪ ತಾಕದಂಗ್ಲೆ ಅವರು ಏನು ನಾವು ಟು ಡೈ ಅಥವಾ ಸಾಯ್ತೇವೆ ಅಂತಲ್ಲ, ಅದು ಒಂದು ಆಗ್ತಾ ಹೋಗುತ್ತೆ. ಅದ್ರೊಳಗಡೆ ಯಾರಾದ್ರೂ ಸ್ವಲ್ಪ ವಿತಿನ್ 2 minutes or 3 minutes ನಲ್ಲಿ ಯಾರು ನೋಡಿ ನೀರಿಂದ ಹೊರಗಡೆ ಕರ್ಕೊಂಡ್ಬಂದು ಅಕಸ್ಮಾತ್ ಲಂಗ್ಸ್ ಒಳಗಡೆ ನೀರು ಹೋಗಿದ್ರೆ ಹೊರಗಡೆ ತಗಸ್ಲಿಕ್ಕೆ ಯಾವ್ದಾರು ಮಾಡಿದ್ರೆ ಅವರು ಸ್ವಲ್ಪ ಬದುಕಬಹುದು. ಇದು ಒಂದು ನೀರನ್ನು ಒಳಗಡೆ ಹೋದಾಗ. ಅದಾದ್ಮೇಲೆ ಈ WHO ಏನ್ ಹೇಳುತ್ತೆ ಅಂದ್ರೆ ಆಲ್ಮೋಸ್ಟ್ 0 to 29 years ಅಂದ್ರೆ ಅಷ್ಟರೊಳಗಡೆ ಜಾಸ್ತಿ ಜನ ಸಾಯೋದು ಈ ಯಾವ್ದ್ರಲ್ಲಿ ನೀರಲ್ಲಿ. ಹೊರಗು ಈ 0 to 4 ಅಂದ್ರೆ ಒಂದ್ 4 ವರ್ಷದ ಒಳಗಡೆ ಇರೋ ಹುಡುಗರೆ ಜಾಸ್ತಿ ಸಾಯ್ತಿರ್ತಾರೆ. ಈ ಸಣ್ಣ ಮಕ್ಕಳು ಇವನ್ ಈ ಪೂಲ್ಗಳಿಗೆ ಹೋಗ್ಬೇಕಂತಲ್ಲ, ಮನೆ ಮೇಲೆ ಇರುವಂತ ಸಣ್ಣ ಸಣ್ಣ ತೊಟ್ಟಿ ಇರ್ಬೋದು ಅಥವಾ ಬಕೆಟ್ ಅಲ್ಲಿ ತುಂಬಿಟ್ಟಿರ್ತಾರೆ ನೀರು, ಅದರಲ್ಲೇ ಬಿದ್ದು ಬಿಟ್ಟು ಎಷ್ಟೋ ಒಂದು ಸತ್ತಿರಂತ ಕೇಸ್ಗಳು ನೋಡಿದ್ದೀನಿ. ಇವಾಗ ಒಂದು ಈ ಸ್ವಿಮ್ಮಿಂಗ್ ಪೂಲ್ ನಮಗೆ ಗೊತ್ತಿರೋ ಪ್ರಕಾರ ಇದು ಮೋಸ್ಟ್ ಸೇಫೆಸ್ಟ್ ಪ್ಲೇಸ್. ಯಾಕಂದ್ರೆ ಸ್ವಿಮ್ಮಿಂಗ್ ಕಲಿಬೇಕಂದ್ರೆ ಇದೆ ನಮಗೆ. ಯಾರಾದ್ರೂ ನಾವು ಮುಂದೆ ಎಲ್ಲರೂ ಸ್ವಿಮ್ ಮಾಡಬೇಕು, ಈಜಾಡೋದು ಬೇಕು ಎಲ್ಲರೂ ಹೋದಾಗ ಅಂತಂದ್ರೆ ಇದು ಬೆಸ್ಟ್ ಸೇಫೆಸ್ಟ್ ಪ್ಲೇಸ್ ಸ್ವಿಮ್ಮಿಂಗ್ ಪೂಲ್. ಯಾಕಂದ್ರೆ ಮೋಸ್ಟ್ ಇಲ್ಲಿ ಟ್ರೈನರ್ಸ್ ಇರ್ತಾರೆ. ಅಂಡ್ ಯಾವುದೇ ಹೋಟೆಲ್ಗೆ ಹೋಗ್ಲಿ ಅಥವಾ ಈವನ್ ಪಬ್ಲಿಕ್ ಪ್ಲೇಸಸ್ ಎಲ್ಲ ಈ ಸ್ವಿಮ್ಮಿಂಗ್ ಪೂಲ್ಸ್ ಇರುತ್ತೆ. ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಇರ್ಬೋದು ಅಥವಾ ಕಾಂಪಿಟೇಷನ್ಸ್ಗೆ ಹೋಗ್ಬೋದು. ಈ ಸ್ವಿಮ್ಮಿಂಗ್ ಪೂಲ್ಸ್ ಎಲ್ಲಾ ಕಡೆ ಇದ್ದೇ ಇರುತ್ತೆ. ಆಮೇಲೆ ಹೋಟೆಲ್ಸ್ ಇವನ್ ರೆಸಾರ್ಟ್ಸ್ ಬುಕ್ ಮಾಡೋವಾಗ್ಲೂ ನಾವು ಕೇಳ್ತಾ ಇರ್ತೇವೆ ಸ್ವಿಮ್ಮಿಂಗ್ ಪೂಲ್ ಇದೆಯಾ ಅಂತ ಕೇಳ್ತಿರ್ತೇವೆ. ಯಾಕಂದ್ರೆ ಅದು ಒಂಥರ ಅಲ್ಲಿ ಹೋದಾಗ ನಾವು ರಿಲ್ಯಾಕ್ಸ್ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ಈ ಸ್ವಿಮ್ಮಿಂಗ್ ಪೂಲ್ಸ್ ಅನ್ನು ನೋಡ್ತಾ ನಾವು ಕೇಳ್ತಿರ್ತೇವೆ. ಆಮೇಲೆ ಈವನ್ ನನ್ನ ಒಂದು ಸಜೆಷನ್ ಅಂತಂದ್ರೆ ಈ ಹುಡುಗರಿಗೆ, ಚಿಕ್ಕ ಹುಡುಗರಿಗೆಲ್ಲ ರಜಾ ಬಿಟ್ಟಿರುತ್ತೆ ಆ ಟೈಮ್ನಲ್ಲಿ ಅಟ್ಲೀಸ್ಟ್ 1 ತಿಂಗಳಾದ್ರೂ ಆ ಹುಡುಗರಿಗೆ ಕರ್ಕೊಂಡು ಹೋಗ್ಬಿಟ್ಟು ಇಟ್ ಇಸ್ ಅ ಕಂಪಲ್ಸರಿ ಅಂದ್ರೆ ಮಾಂಡೇಟರಿ ಟೈಪ್ ಅವ್ರಿಗೆ ಸ್ವಿಮ್ಮಿಂಗ್ ಅನ್ನು ಕಲಿಸಿದ್ರೆ ಅವ್ರ ಲೈಫಲ್ಲಿ ಒಂದು ಸ್ವಲ್ಪ ಸರ್ವೈವ್ ಆಗೋಕ್ಕೆ ಚಾನ್ಸಸ್ ಇದೆ. ದಯವಿಟ್ಟು ಯಾರೇ ಆಗಲಿ 1 ತಿಂಗಳು ಅಂತ ಇರುತ್ತೆ, 21 days ಕೋಚಿಂಗ್ ಇರುತ್ತೆ ಈ ಸ್ವಿಮ್ಮಿಂಗ್ ಪೂಲ್ಸ್ ಅಲ್ಲಿ. ಅವ್ರನ್ನ ಕರ್ಕೊಂಡೋಗಿ ಕಲಿಸಿ ಒಂದು ಸ್ವಿಮ್ಮಿಂಗ್ ಬರುತ್ತೆ ಮಕ್ಕಳಿಗೆ ಅನ್ನೋದೊಂದು ಬಹಳ ಇಂಪಾರ್ಟೆಂಟ್. ಸಾಧ್ಯವಾದಷ್ಟು ಮಟ್ಟಿಗೆ ಕರ್ಕೊಂಡೋಗಿ ಅವ್ರು ಟ್ರೈನ್ ಅಪ್ ಮಾಡಿ. ಆಮೇಲೆ ಈ ಹೋಟೆಲ್ ರೆಸಾರ್ಟ್ಸ್ ಅಲ್ಲಿ ಇದ್ರ ಡೆಪ್ತ್ ಎಷ್ಟಿರುತ್ತೆ ಅಂತಂದ್ರೆ ಮೋಸ್ಟ್ ಆಫ್ ದ ಟೈಮ್ ಮುಳುಗಬಾರ್ದು ಯಾರು ಆ ರೀತಿನೇ ಮಾಡಿರ್ತಾರೆ. ಈ ಸ್ವಿಮ್ಮಿಂಗ್ ಪೂಲ್ಸ್ ಹೆಂಗ್ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ ಅಂದ್ರೆ ಜಾಸ್ತಿ ಡೆಪ್ತ್ ಇಲ್ದಂಗೆ, ಎಸ್ಪೆಷಲಿ ಎಲ್ಲಿ ಅಂದ್ರೆ ನಾವು ರೆಸಾರ್ಟ್ಸ್ ಹೋಟೆಲ್ಸ್ ಅಲ್ಲಿ. ಬಟ್ ಬೇರೆ ಬೇರೆ ಈ ನಾವೆಲ್ಲಿ ಸ್ಪೋರ್ಟ್ಸ್ ಜಿಮ್ನೈಸಮ್ ಅಂತ ಕಡೆ ಕ್ರೀಡಾ ಇಲಾಖೆಯವರು ಏನ್ ಮಾಡಿರ್ತಾರಲ್ಲ ಆ ಪರ್ಪಸ್ಫುಲಿ ಡೀಪ್ ಜಾಸ್ತಿ ಇರುತ್ತೆ.
ಅದು 4 ಫೀಟ್ ಟು 10 ಫೀಟ್ ತನಕ ಇರುತ್ತೆ, 12 ಫೀಟ್ ಇರುತ್ತೆ, ಮೋರ್ ದೆನ್ 12 ಇರುತ್ತೆ. ಯಾಕಂದ್ರೆ ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ಕೆಲವು ಡೈ ಮಾಡ್ತಿರ್ತಾರೆ, ಇಲ್ಲಿಂದ ಡೈ ಹೊಡಿಯೋ ಟೈಮ್ನಲ್ಲಿ ಇದು ಡೆಪ್ತ್ ಇದ್ದಷ್ಟು ಚೆನ್ನಾಗಿರುತ್ತೆ ಅಂತ. ಯಾಕಂದ್ರೆ ಪೆಟ್ಟಾಗಲ್ಲ ಅನ್ನೋ ದೃಷ್ಟಿಯಿಂದ ಏನು ಮಾಡುತ್ತೆ, ಆಳನೂ ಇರುತ್ತೆ. ಬಟ್ ರೆಸಾರ್ಟ್ಸ್ ಅಲ್ಲಿ ಪ್ರಿಕಾಷನರಿ ಆಗಿ 5 to 6 ಫೀಟ್ಸ್ ಇಟ್ಕೊಂಡಿರ್ತಾರೆ. ಆಮೇಲೆ ಇದು ಹೋಟೆಲ್ಸ್ ರೆಸಾರ್ಟ್ಸ್ ಅಲ್ಲಿ ನಮಗೆ ಗೊತ್ತಿರ್ಬೇಕು ಎಷ್ಟು ಆಳ ಇದೆ ಇದು ಅಂತಂದು. ಇವನ್ ರೆಸಾರ್ಟ್ಸ್ ಅಥವಾ ಹೋಟೆಲ್ ಮಾಡೋರು ಒಂದು ಪ್ರಿಕಾಷನರ್ ಆಗಿ ಆದಷ್ಟು ಮಟ್ಟಿಗೆ 4 ರಿಂದ 5 ಅಡಿ ಒಳಗಡೆ ಇದ್ರೆ ಈ ದೊಡ್ಡವ್ರು ಯಾರು ಮುಣಗಲ್ಲ. ಬಟ್ ಅಗೇನ್ ಯಾರು 4 ಅಂತ 5 ಅಡಿ ಮಕ್ಕಳು, ಚಿಕ್ಕ ಚಿಕ್ಕ ಹುಡುಗರು ಬಿಲೋ 4 ಫೀಟ್ ಇದ್ದಾರೆಲ್ಲ ಮುಳುಗಿದ್ರೆ ಅವ್ರಿಗೆ ಗೊತ್ತಾಗಲ್ದಲ್ಲ ಬಿದ್ರು ಅಂದ್ರೆ ಅವರು ಅದೇ ತರ ಆಗುತ್ತೆ ಆ ಪ್ರಾಸೆಸ್. ವಿತಿನ್ 2 ಮಿನಿಟ್ನಲ್ಲಿ ಅವ್ರ ನೀರು ಉಸಿರಾಡಕ್ಕಾಗದಂಗೆ ಆಗಿಬಿಡುತ್ತೆ. ಹಂಗಾಗಿ ಸ್ವಿಮ್ಮಿಂಗ್ ಪೂಲ್ಸ್ ಕೆಲವು ಕಡೆ ಏನಾಗುತ್ತೆ ಈ ತರ, ಇಲ್ಲಿಂದ ಒಂದು 2 ಫೀಟ್ 3 ಫೀಟ್ ಹೋಗ್ತಾ ಹೋಗ್ತಾ ಏನಾಗುತ್ತೆ 6 ಫೀಟ್ ಟು 10 ಫೀಟ್ ಈ ತರ ವೈಡ್ ಆಗಿ ಓದೋದಂಗೆಲ್ಲ ಡೀಪ್ ಇರುತ್ತೆ ಕೆಲವು ಪೂಲ್ಸ್ಗಳು. ಅದಕ್ಕೆ ಅಲ್ಲಿ ಯೂಶುವಲಿ ಬರ್ದಿರ್ತಾರೆ ಒಂದೊಂದು ಸೈಡ್ ಇಷ್ಟು ಫೀಟ್ ಇದೆ ಅಂತಂದು. ಹಂಗಾಗಿ ಮಕ್ಕಳನ್ನ ಕರ್ಕೊಂಡು ಅಥವಾ ಫ್ಯಾಮಿಲಿ ಜೊತೆಗೆ ಹೋದಾಗ ನಾವು ಹೋಟೆಲ್ಸ್ ಅಥವಾ ಇಲ್ಲಿ ರೆಸಾರ್ಟ್ಗೆ ಹೋದಾಗ ಸ್ವಿಮ್ಮಿಂಗ್ ಪೂಲ್ ಇದೆಯಾ, ಇದ್ರಲ್ಲಿ ಯಾರೋ ನೋಡ್ಕೊಳೋರಿದಾರ ಅಂತ ನೋಡ್ಬಿಟ್ಟು ಇಳಿಬೇಕು. ಇಲ್ಲ ಅಂತಂದ್ರೆ ಇದು ಆಲ್ಸೋ ಮೋಸ್ಟ್ ಡೇಂಜರಸ್ ಪ್ಲೇಸ್. ಏನಕ್ಕೆ ಡೇಂಜರಸ್ ಪ್ಲೇಸ್ ಅಂದ್ರೆ ಒಂದು ಇಲ್ಲಿ ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತೀನಿ. ಇಲ್ಲಿ ಇದು ರೀಸೆಂಟ್ ಆಗಿ ಆಗಿರೋಂಥ ಒಂದು ಮಂಗಳೂರಲ್ಲಿ ರೆಸಾರ್ಟ್ ಅಲ್ಲಿ ಒಂದು 3 ಇವರು ಹುಡುಗಿಯರು, ಓಕೆ, ವುಮೆನ್ಸ್, ಓಕೆ, ಲೇಡೀಸ್ ಅವರು ಎಲ್ಲಿ ಯಾರು ಇರ್ಲಿಲ್ಲ ಆಕ್ಚುಲಿ, ನೋಡ್ಕೊಳ್ಳೋರು ಯಾರಿಲ್ಲ. ಅದೇನಾಗಿದೆ ಹೋಗ್ತಾ ಹೋಗ್ತಾ ಡೀಪ್ ಆಗಿ ಮಾಡ್ಬಿಟ್ಟಿದ್ದಾರೆ. ಅವರು ಇಳಿದು ಬಿಟ್ಟಿದ್ದಾರೆ. ಇಳಿದ ತಕ್ಷಣ ಒಬ್ರು ಮುಳುಗಿದ್ದಾರೆ, ಒಬ್ರು ಮುಳುಗಿದ ತಕ್ಷಣ ಇದು ವೆರಿ ಸ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ಹಂಗಾಗಿ ಈ ಸ್ವಿಮ್ಮಿಂಗ್ ಪೂಲ್ಸ್ ಸೇಫ್ ಅಂದ್ರೆ, ಬಟ್ ಈ ತರ ಗೊತ್ತಿಲ್ಲದಲೆ ನೀರು ನೋಡಿದ ತಕ್ಷಣ ಖುಷಿಗೆ ನಾವು ಹೋಗಿ ಇಳಿದ ತಕ್ಷಣ ಏನಾಗುತ್ತೆ ಅಂದ್ರೆ ಇಲ್ಲಿ ಚಾನ್ಸಸ್ ಇದೆ. ಆಮೇಲೆ ಒಂದು ಆ ಥರ ಭಾಳ ಎಕ್ಸಾಂಪಲ್ಸ್ ಇದೆ. ಮತ್ತೆ ಇಲ್ಲಿ ಇದೆ ಅಂದ್ರೆ ಏನು, ಮಕ್ಕಳಂತರೂ ಇಮಿಡಿಯೇಟ್ಲಿ ಜಂಪ್ ಮಾಡಿದ್ರು ಅಂದ್ರೆ 3 ಫೀಟ್ 4 ಫೀಟ್ ಚಿಕ್ಕ ಚಿಕ್ಕ ಮಕ್ಕಳು ಅಂದ್ರೆ 5 ಇಯರ್ಸ್ 10 ಇಯರ್ಸ್ ಅವ್ರು ಏನಾರ ಗೊತ್ತಿಲ್ಲದೆ ಬೈ ಮಿಸ್ಟೇಕ್ ಏನಿದ್ರೆ ಬಿದ್ರು ಅಂದ್ರೆ ಇಮಿಡಿಯೇಟ್ಲಿ ಆ ಥರ ಒಂದು ವಿತಿನ್ 1 to 3 ಮಿನಿಟ್ಸ್ನಲ್ಲಿ ಅವರು ಉಸಿರಾಟ ನಿಲ್ಲಿಸ್ಬಿಡ್ತಾರೆ. ಹಾಗಾಗಿ ಈ ಸ್ವಿಮ್ಮಿಂಗ್ ಪೂಲ್ಸ್ ಅಲ್ಲಿ ನಾನೇ ಮೋಸ್ಟ್ ಸೇಫೆಸ್ಟ್ ಅಂತೀವಿ, ಬಟ್ ವೆರಿ ರೀಸೆಂಟ್ ಆಗಿ ಆಗಿರೋಂಥ ಒಂದು ಇನ್ಸಿಡೆಂಟ್. ಹಂಗಾಗಿ ಸ್ವಿಮ್ಮಿಂಗ್ ಪೂಲ್ಸ್ ಆಲ್ಸೋ ಮೋಸ್ಟ್ ಡೇಂಜರಸ್. ಬೀಚ್ಗಳು ನಾವು ಮೋಸ್ಟ್ ಆಫ್ ದ ಟೈಮ್ ನಾವು ಟೂರ್ ಪ್ಲಾನ್ ಮಾಡೋದು ಹಿಂಗೆ, ಅಲ್ಲೇನಾದ್ರು ಸಮುದ್ರ ಇದೆಯಾ, ನಾವು ನೀರಲ್ಲಿ ಹೋಗ್ಬೇಕು, ಇಳಿದು ಹೋಗ್ಬೇಕು ಅನ್ನೋದು ಒಂದು ಬಹಳ ಇರುತ್ತೆ. ಆಮೇಲೆ ಇಲ್ಲಿ ಡೆಪ್ತ್ ಅನ್ನೋದಕ್ಕಿಂತಲೂ ಹೆಂಗಿರುತ್ತೆ, ಇದು ಒಂದು ಇಲ್ಲಿ ನೋಡಿ 2 ಫಿಗರ್ ಹಾಕಿದೆ ನಾನು. ಇಲ್ಲಿ ಈ ಪಿಕ್ಚರ್ ಅಲ್ಲಿ ಇದೇನಂತ ಡೀಪ್ ಇರಲ್ಲ ಆಕ್ಚುಲಿ, ಬಟ್ ವೇವ್ಸ್ ಇರುತ್ತಲ್ಲ, ಟೈಡ್ಸ್ ಬರ್ತಾ ಇರುತ್ತೆ, ಅಲೆಗಳು. ನೀವು ಈ ಗಾಳಿ ಜಾಸ್ತಿ ಆದಂಗೆಲ್ಲ ಅಲೆಗಳು ಜಾಸ್ತಿ ಬರ್ತಾ ಬರ್ತಾ ಹೋಗ್ತಾ ಇರುತ್ತೆ. ಬಟ್ ಇಲ್ಲಿ ಒಂದಿಷ್ಟು ಸೇಫೆಸ್ಟ್ ಪ್ಲೇಸ್ ಅಂತ ನೀವು ಅಲ್ಲಿ ನಿಂತ್ಕೋಬಹುದು, ಓಕೆ. ಬಟ್ ನಾನು ಸ್ವಿಮ್ಮಿಂಗ್ ಮಾಡ್ತೀನಿ, ಈಜಾಡ್ತೀನಿ, ಅದೆಲ್ಲ ಎಲ್ಲ ಮಾಡಕ್ ಹೋಗ್ತೇನೆ ಅಂದ್ರೆ ನಿಮ್ಗೆ ಮುಂಚೆನೆ ಗೊತ್ತಿರ್ಬೇಕು, ಸ್ವಿಮ್ಮಿಂಗ್ ಸ್ವಲ್ಪಾರು ಗೊತ್ತಿರ್ಬೇಕು. ಅದಾದ್ಮೇಲೆ ಇದು ಯಾವ ರೀತಿ ಇದೆಯಾ ಸ್ವಿಮ್ಮಿಂಗ್, ಇದು ಈ ಬೀಚ್ಗಳು ಅನ್ನೋದು ಒಂದು ಐಡಿಯಾ ಇರಬೇಕು. ಏನ್ ಸಡನ್ ಡೀಪ್ ಇದೆಯಾ, ಅಥವಾ ಈ ಟೈಡ್ಗಳೇನು ವೇವ್ಸ್ಗಳು ಯಾವ ರೀತಿ ಇದೆ, ಹೈ ಟೈಡ್ಸ್ ಇದೆಯಾ ಅಂತ ಅದನ್ನೆಲ್ಲ ನೋಡ್ಕೋಬೇಕು. ಬಟ್ ಬೀಚಸ್ ಇದು ಮೋಸ್ಟ್ ಸೇಫೆಸ್ಟ್ ಬೀಚ್ಗಳು ಅಷ್ಟೇ. ಯಾಕಂದ್ರೆ ಸಡನ್ ಆಗಿ ಡೆಪ್ತ್ ಇರಲ್ಲ, ಬಹಳ ಬೀಚ್ಗಳು ಜಾಸ್ತಿ ಡೀಪ್ ಇರಲ್ಲ, ಬಟ್ ಸಾಲ್ಟ್ ವಾಟರ್ ಇರುತ್ತೆ. ಆಮೇಲೆ ಈ ವೇವ್ಸ್ಗಳು ಇದು ಇಲ್ಲಿ ನೋಡಿರೋದು ಸಣ್ಣ ಸಣ್ಣ ವೇವ್ಸ್ಗಳೇ. ಬಟ್ ಕೆಲವು ಸರಿ 6 ಅಡಿ 6 7 10 ನೀವು ರೈನಿ ಸೀಸನ್ನು ಅಥವಾ ವಿಂಡ್ ಜಾಸ್ತಿ ಸ್ಪೀಡ್ ಇದ್ದಾಗಲ್ಲ ಈ ಟೈಡ್ಗಳು ವೆರಿ ಹೈ ಟೈಡ್ ಬರ್ತಾ ಇರುತ್ತೆ. ಆ ಟೈಡಲ್ಲಿ ಸಿಗಾಕಂದ್ರೆ ಏನಾಗುತ್ತೆ ಅಂದ್ರೆ ಈ ಬಂದ್ಬಿಟ್ಟು ವಾಪಸ್ ಹೋಗ್ತಾ ಇರ್ತದೆ. ಅವಾಗ ಅವ್ರಿಗೆ ಐಡಿಯಾ ಇರ್ಬೇಕು ಅಂದ್ರೆ ಈ ಟೈಡ್ ಬಂದಾಗ ಕೆಳಗೆ ಒಳಗಡೆ ಹೋಗ್ಬೇಕು. ಮತ್ತೆ ಅಂದ್ರೆ ಸ್ವಿಮ್ಮಿಂಗ್ ಗೊತ್ತಿದ್ದವ್ರಿಗೆ ಮಾತ್ರ ಈ ಟೈಡ್ ಅನ್ನ ಹೆಂಗೆ ಹೈ ಟೈಡ್ ಬಂದ್ರು ನಾವು ಬರ್ಬೋದು ಅನ್ನೋರಿಗೆ ಮಾತ್ರ. ಬಟ್ ಸ್ವಿಮ್ಮಿಂಗ್ ಬರದಲ್ಲಿ ಸುಮ್ಮನೆ ನಾವು ಹೋಗ್ತೇವೆ ಅನ್ನೋದು, ಇಲ್ಲೆಲ್ಲ ನೀರು ಕಂಡ ತಕ್ಷಣ ಇಳಿಯೋದು, ದಯವಿಟ್ಟು ಆದಷ್ಟು ಮಟ್ಟಿಗೆ ಕೇರ್ ತಗೊಳ್ರಿ. ಯಾಕಂದ್ರೆ ಸಾಕಷ್ಟು ಸಾವುಗಳು ಇಲ್ಲಿ ವೆರಿ ರೀಸೆಂಟ್ ಆಗಿ ಆಗಿರೋದನ್ನ ನಾನು ನಿಮಗೆ ಹೇಳ್ತೀನಿ. ಇದು ಕರ್ನಾಟಕದಲ್ಲಿ ಆಗಿರೋದೆ, ಮುರುಡೇಶ್ವರದಲ್ಲಿ ಈ ಬೇಸಿಗೆಯಲ್ಲಿ ಅಂದ್ರೆ ಜಸ್ಟ್ ಒಂದು 10 days 15 days ಬ್ಯಾಕ್ ಆಗಿರೋದು ಇದು. ಮಕ್ಕಳನ್ನ ಈ ಟ್ರಿಪ್ಪಿಗೆ ಕರ್ಕೊಂಡು ಹೋಗಿ ಆ ಮೇಷ್ಟ್ರುಗಳು ಚಿಕ್ಕ ಚಿಕ್ಕ ಹುಡುಗರು ಅವ್ರು ಎಲ್ಲಿ ಹೋದ್ರು ಅಂತಂದು ನೋಡ್ಕೊಳ್ಳಿಲ್ಲ. ಯಾಕಂದ್ರೆ ಬಹಳಷ್ಟು ಮುರುಡೇಶ್ವರದಲ್ಲಿ ಸಾಕಷ್ಟು ಜನ ಬರ್ತಿರ್ತಾರೆ ಈ ಬೀಚ್ಗೆ, ಬಹಳ ಅಂದ್ರೆ ಬಹಳ ಜನ ಬರ್ತಾರೆ. ಅಲ್ಲಿ ನಮ್ಮವ್ರು ಎಲ್ಲಿದ್ರಂತ ಹುಡುಕೋದ ಕಷ್ಟ. ಹಂಗಾಗಿ ಮೋಸ್ಟ್ಲಿ ಈ 4 ಮಕ್ಕಳು ವಿದ್ಯಾರ್ಥಿಗಳು ಈ ಒಂದು ಮುಳುಗಿದ್ದಾರೆ. ಯಾಕಂದ್ರೆ ನೋಡಿ ಇಲ್ಲಿ ಟೈಡ್ ಹೋಗ್ತಾ ಹೋಗ್ತಾ ಏನ್ ಅನ್ಸುತ್ತೆ ಅಂದ್ರೆ ಮುಂದೆ ಹೋಗ್ಬೇಕು ಅನ್ಸುತ್ತೆ. ಈ ನೀರ್ ನೋಡ್ದಂಗೆಲ್ಲ ಮುಳುಗ್ಬೇಕು ಅನ್ಸುತ್ತೆ. ಮುಳುಗ್ದಾಗ ಏನಾಗುತ್ತೆ ಒಂದ್ಸರಿ ಈ ಟೈಡ್ ಒಳಗಡೆ ಕರ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ನಿಮ್ಗೆ ಒಳಗೆ ಹೋದ್ರೆ ವಾಪಸ್ ಈ ಕಡೆ ಬರೋ ಅಂಥದ್ದು ಗೊತ್ತಿರ್ಬೇಕು. ಇದು ವೆರಿ ರೀಸೆಂಟ್ ಆಗಿ ಕರ್ನಾಟಕದಲ್ಲಿ ಆಗಿರೋಂಥದ್ದು ಒಂದು ಇನ್ಸಿಡೆಂಟ್. ಇಲ್ಲಿ ಅಷ್ಟೇ, ಇದು ಈ ಮುಂಬೈನಲ್ಲಿ ಆಗಿರೋಂಥದ್ದು. ಎಷ್ಟು ಜನ ಅಂತಂದ್ರೆ ಇಲ್ಲಿ
ಮೋರ್ ದೆನ್ 13 ಸ್ಟೂಡೆಂಟ್ಸ್ ಡೈ ಈ ಥರ. ಇವು ಭಾಳಷ್ಟು ಹುಡುಗರು ಈ ಬೀಚ್ಗಳಲ್ಲಿ ಸೇಫೆಸ್ಟ್ ಏನಲ್ಲ, ಈ ಬೀಚಲ್ಲೂ ಸಾಯ್ತಾ ಇರ್ತಾರೆ. ಹಾಗಾಗಿ ನಾವೇನು ಅನ್ಕೊಂಡೆ ಬೀಚ್, ಹಂಗಾಗಿ ಭಾಳ ಪ್ರಿಕಾಷನ್ ಆಗಿರಬೇಕು. ಅದಾದ್ಮೇಲೆ ಈ ಕೃಷಿ ಹೊಂಡ ಇಟ್ ಇಸ್ ಗೌರ್ಮೆಂಟ್ ಸ್ಪಾನ್ಸರ್ಡ್, ಈಗೆಲ್ಲ ಮಾಡ್ತಾ ಇದ್ದಾರೆ. ಎಲ್ಲರೂ ಮಳೆಗಾಲದಲ್ಲಿ ಅಥವಾ ಬೇರೆ ಬೇರೆ ದಿನದಲ್ಲಿ ನೀರನ್ನು ಸ್ಟಾಕ್ ಮಾಡಿ ಇಟ್ಕೊಂಡು, ಮತ್ತು ಸಮ್ಮರ್ ಸೀಸನಲ್ಲಿ ಬೇಸಿಗೆಯಲ್ಲೆಲ್ಲ ಇಲ್ಲಿಂದ ನೀರನ್ನು ಲಿಫ್ಟ್ ಮಾಡಲಿಕ್ಕೆ ಅಂತ ಯೂಶುವಲಿ ಕೃಷಿ ಹೊಂಡ ಅಂತಂದು ಇದು ಗೌರ್ಮೆಂಟ್ ಇದನ್ನು ಸ್ಪಾನ್ಸರ್ ಮಾಡಿರ್ತಾರೆ. ಹಾಗಾಗಿ ಎಲ್ಲ ರೈತರು ನೀರನ್ನು ಸ್ಟಾಕ್ ಮಾಡಿಟ್ರು. ಬಟ್ ಈ ಹಳ್ಳಿಗಳಲ್ಲಿ ಈ ರಜದ ಟೈಮಲ್ಲಿ ಮಕ್ಕಳು ಬೇಸಿಗೆಯಲ್ಲಿ ಏನು ಮಾಡ್ತಾರೆ, ಮನೆಯಲ್ಲಿ ತಿಳಿಸ್ತಲೇ ಅವ್ರು ಈ ಕೃಷಿ ಹೊಂಡದ ಹತ್ರ ಹೋಗ್ತಾರೆ, ಅಲ್ಲಿ ನೀರಲ್ಲಿ ಇಳಿತಾರೆ. ಯೂಶುವಲಿ ಇದು ಬಹಳ ಡೀಪ್ ಇರುತ್ತೆ. ಮತ್ತೆ ಇಲ್ಲಿ ನೋಡಿ, ವಾಪಸ್ ಹತ್ತು ಬರ್ಲಿಕ್ಕೆ ದಾರಿನೇ ಇರಲ್ಲ ನಿಮಗೆ. ವಾಪಸ್ ಇದ್ರಾಗ ಏನಾರ ಬಿದ್ರು ಅಂದ್ರೆ, ಇವೆರಡು ಯಾವ್ದೋ ಹೊಂಡದಲ್ಲಿ ಬಿದ್ರು ಅಂದ್ರೆ ವಾಪಸ್ ಬರಕ್ಕಾಗಲ್ಲ. ಚಿಕ್ಕ ಹುಡುಗರೇನ್ರ ಇದರಲ್ಲಿ ಸ್ವಿಮ್ಮಿಂಗ್ ಬರದಲ್ಲಿ ಯಾರಾದ್ರೂ ಇದ್ರು ಅಂದ್ರೆ ಇಮಿಡಿಯೇಟ್ಲಿ ಇಲ್ಲಿ. ಹಂಗಾಗಿ ಇಲ್ಲಿ ಒಂದೆರಡು ಇನ್ಸಿಡೆಂಟ್ ಆಗಿರೋ ನಾನು ನಿಮಗೆ ಜಸ್ಟ್ ಒಂದೊಂದು ಎಕ್ಸಾಂಪಲ್. ಇಬ್ರು ಸತ್ತೋಗಿರೋಂಥದ್ದು ಇದು ಒಂದೊಂದು ಎಕ್ಸಾಂಪಲ್. ಆಮೇಲೆ ಇವಾಗ ಇಲ್ಲಿ ಕೆನಾಲ್ಸ್ ನಿಮಗೆ ಗೊತ್ತಿರ್ಬೋದು. ಏನ್ ಕೆನಾಲ್ಸ್ ಅಂದ್ರೆ ಡ್ಯಾಮ್ನಿನ ಔಟ್ಲೆಟ್. ಇದು ಯೂಶುವಲಿ ಡ್ಯಾಮಲ್ಲಿ ನೀರು ಸ್ಟೋರ್ ಆಗಿರುತ್ತೆ. ಆ ಡ್ಯಾಮನ್ನ ಅಗ್ರಿಕಲ್ಚರ್ ಪರ್ಪಸ್ಗೆ ಈ ಕೆನಲ್ ಒಂದೊಂದು ಡ್ಯಾಮ್ ಯೂಶುವಲಿ ಒಂದು ಅಥವಾ ಎರಡೆರಡು ಔಟ್ಲೆಟ್ಸ್ ಇರುತ್ತೆ. ಅದು ಎಷ್ಟು ಇರುತ್ತೆ, ಎಷ್ಟು ಸ್ಪೀಡ್ ಇರುತ್ತೆ ನೀರಿಂದು, ಇದ್ರದ್ದು ಡಿಪೆಂಡ್ಸ್ ಡ್ಯಾಮಿನ ಒಂದು ಏನಿರುತ್ತೆ ಸ್ಟೋರೇಜ್ ಕೆಪಾಸಿಟಿ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಮೇಲೆ ದ ವಿಡ್ತ್ ಅಂಡ್ ಡೆಪ್ತ್ ಅಂದ್ರೆ ಇದು ಒಳಗೆ ಆಳ ಎಷ್ಟಿದೆ ಮತ್ತು ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿ ಎಷ್ಟಿದೆ ಅಂತ, ಎಷ್ಟು ಫೀಟ್ ಇದೆ ಅನ್ನೋದು ಅದು ಅವ್ರವ್ರ ಡ್ಯಾಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂಡ್ ಆಮೇಲೆ ಇಲ್ಲಿ ಏನಂದ್ರೆ ಕೆನಾಲ್ಸ್ ಅಂದ್ರೆ ನೀರು ಯಾವ ಸ್ಪೀಡಲ್ಲಿ ಹೋಗುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಒಂದು ನಿಮಗೆ ಕೆನಾಲ್ಸ್ ಬೇರೆ, ನಾವು ಇಲ್ಲಿ ಕೃಷಿ ಹೊಂಡ ಇರ್ಬೋದು, ಇದ್ರದ್ದು ಡೇಂಜರಸ್. ಈ ಸಮುದ್ರದಲ್ಲಿ ನೀವು ವಾಪಸ್ ಬರ್ಬೋದು. ಅದಾದ್ಮೇಲೆ ಬೇರೆ ಬೇರೆದಾಗೆಲ್ಲ ಇಲ್ಲಿ ಹತ್ಬಹುದು. ಬಟ್ ಇಲ್ಲಿ ಏನಾಗುತ್ತೆ ನಿಮ್ಗೆ ಇಲ್ಲಿ ಈ ಕಡೆ ಎಸ್ಪೆಷಲಿ ಇಲ್ಲಿ ಬಂದಾಗ ಇಲ್ಲಿ ಯಾವ ಕಾರಣಕ್ಕೂ ನಿಮ್ಗೆ ಎಲ್ಲಿ ಈ ನೀರಲ್ಲಿ ಒಂದ್ಸರಿ ಇಳಿದ್ಮೇಲೆ ಇಲ್ಲಿಂದ ಮೇಲ್ ಹತ್ಲಿಕ್ಕೆ ಆಗಲ್ಲ. ಇಲ್ಲಿ ಈ ಜಾಗದಿಂದ ಹತ್ಲಿಕ್ಕೆ ಎಲ್ಲಿ ಸ್ಥಳ ಇರಲ್ಲ. ಕೆಲವ್ರೇನು ನೀರ್ ನೋಡಿದ ತಕ್ಷಣ ಹಾರೋ ಚಾನ್ಸಸ್ ಇರುತ್ತೆ. ಆಮೇಲೆ ಈ ಫ್ಲೋ ಏನಿರುತ್ತಲ್ಲ, ನೀವು ಫ್ಲೋ ಏನೋ ವಿರುದ್ಧ ಸ್ವಿಮ್ಮಿಂಗ್ ಮಾಡಕ್ ಚಾನ್ಸಸ್ ಇಲ್ಲ, ಯಾರು ಸ್ವಿಮ್ ಮಾಡಲ್ಲ. ಈ ನೀರಿನ ಜೊತೆಗೆ ಹೋಗ್ತಿರ್ಬೇಕು. ಹಂಗಾಗಿ ಯಾರು ಸ್ವಿಮ್ಮಿಂಗ್ ಬರದಲ್ಲಿ ಏನಾರು ಇದರಲ್ಲಿ ಹಾರಿದ್ರು ಅಂದ್ರೆ, ಸ್ವಿಮ್ ಮಾಡಕ್ ಹೋದ್ರು ಅಂದ್ರೆ ಅವ್ರು ಸರ್ವೈವ್ ಆಗೋ ಚಾನ್ಸಸ್ ಯಾವುದಿಲ್ಲ. ಯಾರೂ ಇವ್ರನ್ನ ಮತ್ತೆ ಹೋಗಿ ಸ್ವಿಮ್ ಮಾಡಿ ಇನ್ನೊಬ್ರನ್ನ ಸರ್ವೈವ್ ಮಾಡೋಕ್ಕೂ ಚಾನ್ಸಸ್ ಬಹಳ ಕಡಿಮೆ. ಆದಷ್ಟು ಮಟ್ಟಿಗೆ ಈ ಕೆನಾಲ್ಸ್ ಅಥವಾ ಚಾನಲ್ಗಳಿಂದ ಯಾವುದೇ ಕಾರಣಕ್ಕೂ ಇದರಲ್ಲಿ ಸ್ವಿಮ್ ಮಾಡಕ್ಕೆ ಹೋಗ್ಬೇಡಿ, ಟ್ರೈ ಮಾಡಬೇಡಿ. ಆಮೇಲೆ ಮಾಡಬೇಕು ಅಂತಂದ್ರೆ ಅದ್ರದ್ದು ನಿಮಗೆ ಐಡಿಯಾ ಇರಬೇಕು, ಎಷ್ಟು ಆಳ ಇದೆ, ಒಂದು 3-4 ಅಡಿ ಇದೆಯಾ, ಮತ್ತೆ ಸ್ಪೀಡ್ ಹೆಂಗಿದೆ, ವಾಟರ್ ಫ್ಲೋ ಇರುತ್ತಲ್ಲ. ಇವನ್ 4 ಅಡಿ 5 ಅಡಿಯಲ್ಲೂ ಸ್ಪೀಡ್ ಜಾಸ್ತಿ ಇದ್ರೆ ನೀವು ನಿಂತ್ಕೊಳಕ್ಕಾಗಲ್ಲ, ಸ್ವಿಮ್ ಮಾಡೋಕ್ಕಾಗಲ್ಲ. ಹಂಗಾಗಿ ಇದ್ರ ಬಗ್ಗೆ ಕೆನಾಲ್ಸ್ ಆರ್ ಮೋಸ್ಟ್ ಡೇಂಜರಸ್. ಯಾವುದೇ ಕಾರಣಕ್ಕೂ ಇಲ್ಲಿ ನೀರಿಂದ ಟ್ರೈ ಮಾಡಬೇಡಿ. ಕೆಲವು ಸರಿ ನೀರು ಕುಡಿಲಿಕ್ಕೆ ಹೋಗ್ತಾರೆ, ಆಮೇಲೆ ಬೇರೆ ಬೇರೆ ಒಂದು ಇದಕ್ಕೆಲ್ಲ ಹೋಗ್ತಿರ್ತಾರೆ ಈ ಕೆನಾಲ್ಗಳಿಗೆ. ಆದಷ್ಟು ಮಟ್ಟಿಗೆ ಇದರಿಂದ ಮಾತ್ರ ಆದಷ್ಟು ಮಟ್ಟಿಗೆ ದೂರ ಇರೋದು ಬೆಟ್ರ್. ಈಗ ನಾನು ಇದು ಒಂದು ತುಂಗಾ ಚಾನಲ್ ಒಂದೊಂದು ಕನ್ನಡದ್ದು ಹಾಕಿದ್ದೀನಿ. ಇದು ಯಾವತ್ತಾಗಿರೋದು 2 ದಿವಸ ಇಂಚೆ ಇದು ಆಗಿರೋದಷ್ಟೇ. ಜಸ್ಟ್ ಏನಂದ್ರೆ ರಜಾ ಬಿಟ್ಟ ತಕ್ಷಣ ಹುಡುಗರು ಹೋಗೋದೆ ಈ ಚಾನಲ್ಗಳಿಗೆ ಎಲ್ಲಿದೆ ಅಂತ, ಅಲ್ಲಿ ಸುಮ್ಮನೆ ಹಾರಿ ಬಿಡ್ತಾರೆ ಅಷ್ಟೇ ಅವ್ರ ಹುಡುಗರು. ಬಟ್ ಅವ್ರಿಗೆ ಹೋಗಿ ವಾಪಸ್ ಕರ್ಕೊಂಬರೋರು ಯಾರು ಇರಲ್ಲ. ಅದರ 5 ಡೈ ಇನ್ ಕರ್ನಾಟಕ. ಕೆಲವೊಂದ್ಸರಿ ಈ ಚಾನಲ್ ಪಕ್ಕನೇ ರೋಡ್ ಇರುತ್ತೆ, ಇಲ್ಲೆಲ್ಲ ಯೂಶುವಲಿ ರೋಡ್ಗಳು ಮಾಡಿರ್ತಾರೆ. ಆ ಡ್ರೈವ್ ಮಾಡ್ಕೊಂಡು ಹೋಗಿ ಎಷ್ಟೋ ವೆಹಿಕಲ್ಸ್ಗಳು ಬಿದ್ದು ಎಷ್ಟೋ ಜನ ಆ ಒಂದ್ಸರಿ ಕೆನಲ್ ಬಿದ್ದರೆ ಬದುಕೋರು ಬಹಳ ಕಡಿಮೆ. ಹಂಗಾಗಿ ಇದು ಮೋಸ್ಟ್ ಡೇಂಜರಸ್ ಪ್ಲೇಸ್. ನೆಕ್ಸ್ಟ್ ಬಂದ್ಬಿಟ್ಟು ಈ ನದಿಗಳು, ರಿವರ್ಸ್ ರಿಯಲಿ ಓಕೆ. ರೈನಿ ಸೀಸನ್ಲಂತರೂ ಈ ಸ್ವಿಮ್ ಮಾಡಕ್ ಸಾಧ್ಯ ಇಲ್ಲದಂಥ ಪ್ಲೇಸ್ಗಳು ಇವು. ಒಂದೊಂದ್ಸರಿ ಎಷ್ಟು ಡೆಪ್ತ್ ಇರುತ್ತೆ ಅಂದ್ರೆ 10 to 30 feet ಆಳ ಇರ್ತಾವೆಲ್ಲ. ಮತ್ತೆ ವಿಡ್ತನ್ನ ಅಷ್ಟೇ ನಿಮ್ ಕಿಲೋಮೀಟರ್ ಗಂಟ್ಲೆಲ್ಲ ಇಲ್ಲಿಂದ ಇಲ್ಲಿ ಒಂದ್ ಸೈಡಿಂದ ಇನ್ನೊಂದು ಸೈಡ್ ಒಂದೊಂದು ರಿವರ್ಗಳು 1 ಕಿಲೋಮೀಟರ್ ಇರುತ್ತೆ. ಆ 1 ಕಿಲೋಮೀಟರ್ ಮತ್ತೆ ಡೆಪ್ತೂ ಅಷ್ಟೇ. ಎಸ್ಪೆಷಲಿ ಒನ್ಸ್ ಹೆವಿ ರೈನ್ ಸೀಸನ್ ಅಲ್ಲಂತರೂ ಸ್ಪೀಡ್ ಮೋರ್ ದೆನ್ 25 ಕಿಲೋಮೀಟರ್ ಸ್ಪೀಡಾಗಿ ಹೋಗ್ತಾನೆ ಇರುತ್ತೆ ನೀರು. ಇಲ್ಲಿ ಕೆಲವರೆಲ್ಲ ಈ ಬೇರೆ ಬೇರೆ ಒಂದು ಉದ್ದೇಶಕ್ಕೆ ಇದ್ರ ಹತ್ರ ಬರ್ತಿರ್ತಾರೆ, ನದಿ ಹತ್ರ ಬರ್ತಾರೆ, ಪೂಜೆ ಮಾಡಕ್ಕಂತ ಬರ್ತಿರ್ತಾರೆ. ಬೇರೆ ಬೇರೆ ಸೋ ಮೆನಿ ರೀಸನ್ಸ್ ಇಟ್ಕೊಂಡ್ಬಿಟ್ಟು ಈ ನದಿಗೆ ಒಂದೇನು ಅರ್ಪಣೆ ಮಾಡಕ್ಕಂತ ಬಂದಿರ್ತಾರೆ. ಎಷ್ಟೋ ಜನ ಕಾಲ್ ಜಾರ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ಇದರಲ್ಲಂತರೂ ಇವು ಸ್ವಿಮ್ಮಿಂಗ್ ಮಾಡೋ ಅಂತ ಆ ಜಾಗದನೇ ಅಲ್ಲ. ಎಸ್ಪೆಷಲಿ ಈ ಕೆನಾಲ್ಸ್ ಅಂಡ್ ರಿವರ್ಸ್ ಆರ್ ದ ಮೋಸ್ಟ್ ಡೇಂಜರಸ್ ಪ್ಲೇಸಸ್ ಇವು. ಸಾಧ್ಯವಾದಷ್ಟು ಮಟ್ಟಿಗೆ ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಅಂದ್ರೆ ಪ್ರತಿದಿನ ಒಂದೊಂದು ನ್ಯೂಸ್ ಬರ್ತಾ ಇರುತ್ತೆ.
ಮಕ್ಕಳು ಸಾಯಿದ್ರು, ಬೇರೆ ಬೇರೆ ಸಾಯ್ತಿರ್ತಾರಂತ ಆ ಒಂದು ಡೆತ್ ಅನ್ನು ಅವಾಯ್ಡ್ ಮಾಡ್ಲಿಕ್ಕೆ ಏನೇನು ಪ್ರಿಕಾಷನ್ ತಗೋಬಹುದು ಅನ್ನೋ ಒಂದು ಉದ್ದೇಶಕ್ಕೆ ನನ್ನ ಒಂದು ಗೊತ್ತಿರೋಂಥ ಒಂದು ಎಕ್ಸ್ಪೀರಿಯನ್ಸ್ ನೀರಲ್ಲಿ ನಾನು ಈಜಾಡಿದ್. ಬಟ್ ನಾನು ಯಾವತ್ತೂ ಈ ತರ ನದಿಗಳಲ್ಲಿ ಮತ್ತೆ ಈ ಕೆನಾಲ್ಗಳಲ್ಲಿ ನಾನು ಟ್ರೈ ಮಾಡಕ್ ಹೋಗಿಲ್ಲ, ಯಾಕಂದ್ರೆ ಮೋಸ್ಟ್ ಡೇಂಜರಸ್ ಅಂತಂದು. ಈವನ್ ಈ ಕೃಷಿ ಹೊಂಡ ಓಕೆ, ಯಾಕಂದ್ರೆ ಸ್ಟೇಷನರಿ ಇವೆಲ್ಲ ನೀರು ನಿಂತಿರೋಂಥ ಜಾಗ. ಇದರಲ್ಲಿ ವೇವ್ಸ್ ಬಿಟ್ರೆ ಇದು ನಿಂತಿದೆ ನೀರು, ಸ್ಕೂಲಲ್ಲಿ ನಿಂತಿರುತ್ತೆ ನೀರು, ಆಮೇಲೆ ಇಲ್ಲಿ ಹರಿತಾ ಇರುತ್ತೆ ನೀರು. ಹಂಗಾಗಿ ಆದಷ್ಟು ಮಟ್ಟಿಗೆ ಈ ವಿಡಿಯೋ ಶೇರ್ ಮಾಡ್ರಿ ಬೇರೆಯವ್ರಿಗೆ, ಏನಕ್ಕೆ ಅಂತಂದ್ರೆ ಒಂದು ಫ್ಯಾಟಲ್ಸ್ ಅಥವಾ ಡೆತ್ಸ್ ಏನೋ ಆಗೋದು ಅವಾಯ್ಡ್ ಮಾಡಲಿ, ಎಲ್ಲರಿಗೂ ಒಂದು ಗೊತ್ತಾಗ್ಲಿ, ಪ್ರತಿಯೊಂದು ಮಕ್ಕಳಿಗೆ ಮತ್ತು ಫ್ಯಾಮಿಲಿಯವ್ರು ಎಲ್ಲರೂ ತಿಳ್ಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೀನಿ. ಸಾಧ್ಯ ನಾನು ಯಾವತ್ತು ಶೇರ್ ಮಾಡಿರಿ ಅನ್ನಲ್ಲ, ಬಟ್ ಈ ಒಂದು ವಿಡಿಯೋನ ಪ್ರತಿಯೊಂದು ಗ್ರೂಪಿಗೆ ಶೇರ್ ಮಾಡಲಿ. ಇಲ್ಲಾದ್ರೂ ಅಷ್ಟೇ ಎಷ್ಟೋ ಜನ ಸತ್ತಿರೋ ಅಂತ ಒಂದು ನ್ಯೂಸ್ಗಳಿದಾವೆ ಸಾಕಷ್ಟು. ಇಷ್ಟು ಹೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ಸ್.